ಹಾಯ್, KCET ಅಪ್ಲಿಕೇಶನ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಅದನ್ನ ಎಡಿಟ್ ಮಾಡಿ ಸರಿ ಮಾಡ್ಕೊಳ್ಳೋದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲ್ಲಿವರೆಗೆ ಅವಕಾಶ ಇರುತ್ತೋ ಅಲ್ಲಿವರೆಗೆ ಎಡಿಟ್ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ ಅಂತ ಹೇಳಿದ್ರು. ಈಗ ಅಪ್ಲಿಕೇಶನ್ ಆಗೋದಕ್ಕೆ ಲಾಸ್ಟ್ ಡೇಟ್ ಫೆಬ್ರವರಿ 24. ಅದ್ರ ಜೊತೆಗೇನೆ ಈಗ ಅಪ್ಲಿಕೇಶನ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಅದನ್ನ ಎಡಿಟ್ ಮಾಡಿ ಸರಿ ಮಾಡ್ಕೊಳ್ಳೋದಕ್ಕೂ ಕೂಡ ಲಾಸ್ಟ್ ಡೇಟ್ ಫೆಬ್ರವರಿ 24 ಆಗಿರುತ್ತೆ. ಅಂದ್ರೆ ಈಗ ಹಲವಾರು ವಿದ್ಯಾರ್ಥಿಗಳು ನಾವು ಕೆಟಗರಿಗೆ ಸಂಬಂಧಂತೆ OBC ಆಗಿರಬಹುದು, SC ST ಕೆಟಗರಿಗೆ ಸಂಬಂಧಂತೆ ಕರೆಕ್ಟ್ ಆದ ಆರ್ಡ್ ನಂಬರ್ ನ ಎಂಟರ್ ಮಾಡಿ ವೆರಿಫೈ ಮಾಡಿಸಿದೀವಿ. ಆದ್ರೂ ಕೂಡ ಫೈನಲ್ ಪ್ರಿಂಟ್ಔಟ್ ತೆಗೆದುಕೊಂಡ್ರೆ ಅದ್ರೊಳಗಡೆ GM ಬರ್ತಾ ಇದೆ ಅಂತ ಇವತ್ತು ಕೂಡ ಹಲವಾರು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾಳೆ ಮಾರ್ನಿಂಗ್ ಅಥವಾ ನಾಳೆ ಈವ್ನಿಂಗ್ ಅಪ್ಲಿಕೇಶನ್ ಫಾರ್ಮ್ ಏನಿರುತ್ತೆ, ಫೈನಲ್ ಪ್ರಿಂಟ್ ಏನಿರುತ್ತೆ ಅದನ್ನ ಮತ್ತೊಮ್ಮೆ ಡೌನ್ಲೋಡ್ ಮಾಡ್ಕೊಳ್ಳಿ, ಸರಿಯಾಗಿರುತ್ತೆ. ವೆಬ್ಸೈಟ್ ಅಲ್ಲಿ ಯಾವ್ದಾದ್ರು ಎರರ್ ಇಂದ ಈ ರೀತಿ ಆಗ್ತಾ ಇರುತ್ತೆ. ನೀವೀಗ ಆರ್ಡ್ ನಂಬರ್ ನ ಕರೆಕ್ಟ್ ಆಗಿ ಎಂಟರ್ ಮಾಡಿ ವೆರಿಫೈ ಮಾಡಿಸಿದ್ರೆ ಸರಿ ಆಗುತ್ತೆ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಂದ್ರ ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕದೇ ಇದ್ರೆ ಫೆಬ್ರವರಿ 24 ಒಳಗಡೆ ಅಪ್ಲಿಕೇಶನ್ ಹಾಕಿ, ಹಾಗೆ ಏನಾದ್ರು ಮಿಸ್ಟೇಕ್ ಮಾಡಿದ್ರು ಕೂಡ ಅದನ್ನ ಎಡಿಟ್ ಮಾಡಿ ಫೆಬ್ರವರಿ 24 ಒಳಗೆ ಫೈನಲ್ ಸಬ್ಮಿಷನ್ ಅನ್ನ ಮಾಡಿ. ಓಕೆ, ನಂತರ ಇದಿಷ್ಟು ವಿಷಯ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.